ಒಂದು ಹುಡುಗಿ ತನ್ನ ಅಮ್ಮನ ಜೊತೆ ಅಂಗಡಿಗೆ ಹೋಗ್ತಾಳೆ. ಆ ಹುಡುಗಿನ ನೋಡಿ ಅಂಗಡಿ ಯಜಮಾನ ಚಾಕ್ಲೇಟ್ಸ್ನ ತೋರಿಸಿ ಚಾಕ್ಲೇಟ್ಸ್ ತಗೋ ಅಂತ ಹೇಳ್ತಾನೆ. ಆದರೆ ಆ ಹುಡುಗಿ ತಗೊಳ್ಳೋದಿಲ್ಲ. ಆಗ ಅಂಗಡಿ ಯಜಮಾನ ಆ ಹುಡುಗಿನ ನೋಡಿ ಆಶ್ಚರ್ಯ ಆಗುತ್ತೆ. ಚಿಕ್ಕ ಹುಡುಗಿಯಾಗಿದ್ದಾಳೆ, ಚಾಕ್ಲೇಟ್ಸ್ ಬೇಡ ಅಂತ ಹೇಳ್ತಿದ್ದಾಳೆ ಅಲ್ವಾ ಅಂತ. ಮತ್ತೆ ತಗೋ ಅಂತ ಹೇಳ್ತಾನೆ. ಆಗ ಅವ್ರ ಅಮ್ಮನೂ ನೋಡಿ ತಗೋ ಅಂತ ಹೇಳ್ತಾರೆ. ಆಗ ಆ ಹುಡುಗಿ ಚಾಕ್ಲೇಟ್ಸನ್ನು ತಗೊಳ್ದೇ ಇರೋದನ್ನು ನೋಡಿ ಅಂಗಡಿ ಯಜಮಾನ ಅವರೇ ಅವರ ಕೈಯಿಂದ ಚಾಕ್ಲೇಟ್ಸನ್ನು ತೆಗೆದು ಆ ಹುಡುಗಿ ಕೈಗೆ ಕೊಡ್ತಾರೆ. ತನ್ನ ಎರಡೂ ಕೈಯಲ್ಲಿ ತುಂಬ ಚಾಕ್ಲೇಟ್ಸನ್ನು ನೋಡಿ ಆ ಹುಡುಗಿಗೆ ಆಶ್ಚರ್ಯ ಆಗುತ್ತೆ. ಮನೆಗೆ ಹೋಗಬೇಕಾದ್ರೆ ಅವ್ರ ಅಮ್ಮ ಕೇಳ್ತಾರೆ, ಅಂಗಡಿ ಯಜಮಾನ ಚಾಕ್ಲೇಟ್ಸ್ ತಗೋ ಅಂತ ಹೇಳಿದಾಗ ನೀನು ಯಾಕೆ ತಗೊಂಡಿಲ್ಲ ಅಂತ ಕೇಳಿದಾಗ ಆಗ ಹುಡುಗಿ ಹೇಳ್ತಾಳೆ, ಅಮ್ಮ ನನ್ನ ಕೈ ತುಂಬ ಚಿಕ್ಕದು, ನಾನೇನಾದರೂ ಚಾಕ್ಲೇಟ್ಸ್ ತಗೊಂಡಿದ್ರೆ ಒಂದು ಎರಡು ಮಾತ್ರ ಸಿಗ್ತಾ ಇತ್ತು. ಆದರೆ ಈಗ ಅಂಗಡಿ ಯಜಮಾನ ತನ್ನ ದೊಡ್ಡ ಕೈಯಿಂದ ಕೊಡಬೇಕಾದ್ರೆ ನನಗೆ ಜಾಸ್ತಿ ಚಾಕ್ಲೇಟ್ ಸಿಕ್ತು ಅಂತ ಹೇಳ್ತಾಳೆ. ಇದರಲ್ಲಿ ಏನು ಅರ್ಥ ಆಯಿತು ಅಂದರೆ, ಯಾವತ್ತೂ ಯಾವ ವಿಷಯದಲ್ಲೂ ನಿಧಾನವಾಗಿ ಬುದ್ಧಿವಂತೆಯಾಗಿ ಯೋಚನೆ ಮಾಡಿದ್ರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿನೇ ನಮಗೆ ಸಿಗುತ್ತೆ. ನಿಮಗೆ ಏನು ಅರ್ಥ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡೋದು ಮರ್ತೋಗ್ಬೇಡಿ. ಥ್ಯಾಂಕ್ ಯು.